ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಿಥುನ ರಾಶಿಯವರ ರವಿ ಪರಿವರ್ತನಾ ಫಲಗಳನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ರವಿ ಅನ್ನತಕ್ಕಂಥವನು ಏಪ್ರಿಲ್ 14ರಂದು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿ ನಿಮ್ಮ ರಾಶಿಯಿಂದ ಲಾಭರಾಶಿಗೆ ಬಂದಿದ್ದಾನೆ. ಈ ಲಾಭರಾಶಿ ಅನ್ನತಕ್ಕಂಥದ್ದು ರವಿಗೆ ವಿಶೇಷವಾಗಿರತಕ್ಕಂತಹ ಫಲಗಳನ್ನು ಕೊಡುವಂಥದ್ದು. ಈ ಮೇಷರಾಶಿಯಲ್ಲಿರತಕ್ಕಂತಹ ರವಿಗೆ ಉಚ್ಚವಾಗಿರತಕ್ಕಂತಹ ಬಲಗಳಿರುತ್ತೆ, ಪೂರ್ಣವಾಗಿರತಕ್ಕಂತಹ ಬಲ ಅನ್ನತಕ್ಕಂಥದ್ದು ಬಂದುಬಿಡುತ್ತೆ. ಮಿಥುನ ರಾಶಿಯವರಿಗೆ ಈ ರವಿ ಅನ್ನತಕ್ಕಂಥವನು ತೃತೀಯ ರಾಶಿಯಧಿಪತಿಯಾಗಿ ಲಾಭರಾಶಿಯಲ್ಲಿ ಇರುತ್ತಾನೆ. ಆದ ಕಾರಣ ನಿಮಗೆ ಸಹಾಯದ ಲಾಭ ಅನ್ನತಕ್ಕಂಥದ್ದು ಈ ಒಂದು ತಿಂಗಳಿನಲ್ಲಿ ಆಗತ್ತೆ. ಸಹೋದರ ಲಾಭವೂ ಕೂಡ ಆಗತ್ತೆ. ಒಳ್ಳೆಯ ಮಿತ್ರ ಲಾಭವೂ ಕೂಡ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗೆ ಮಿಥುನ ರಾಶಿಯವರಿಗೆ ವಿಶೇಷವಾಗಿರತಕ್ಕಂತಹ ಲಾಭಗಳು ಕೂಡ ಆಗುತ್ತಾ ಹೋಗುತ್ತೆ. ಲಾಭ ಒಂದು ಮಿತ್ರ ಲಾಭ ಆಯಿತು, ಸಹೋದರ ಲಾಭ ಆಯಿತು, ಹಾಗೆ ಹಣದ ಲಾಭವೂ ಕೂಡ ಆಗುತ್ತಾ ಹೋಗುತ್ತೆ. ಆರ್ಥಿಕ ಅಭಿವೃದ್ಧಿಯೂ ಕೂಡ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಉದ್ಯೋಗದಲ್ಲೂ ಸಹ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ವಿಶೇಷವಾಗಿ ವಿವಾಹಕ್ಕೆ ಅನುಕೂಲತೆಗಳನ್ನತಕ್ಕಂಥದ್ದು ಈ ಒಂದು ತಿಂಗಳಿನಲ್ಲಿ ಆಗುತ್ತಾ ಹೋಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲತೆಗಳಾಗುವಂತಹ ಸಾಧ್ಯತೆಗಳು ಈ ರವಿ ಉಚ್ಚ ಕಾಲದಲ್ಲಿ ಇರುತ್ತೆ. ರಾಜಕಾರಣಿಗಳಿಂದ ವಿಶೇಷವಾಗಿರತಕ್ಕಂತಹ ಲಾಭಗಳು ಆಗತ್ತೆ. ರಾಜಕಾರಣದ ರಂಗದಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಕೀರ್ತಿಗಳು ಲಭಿಸುವಂತಹ ಸಾಧ್ಯತೆಗಳು ಇದ್ದಾವೆ. ರವಿಗೆ ತನ್ನದೇ ಆಗಿರತಕ್ಕಂತಹ ಒಂದಷ್ಟು ಕಾರಕ ಗುಣಗಳಿದ್ದಾವೆ. ರವಿ ಅನ್ನತಕ್ಕಂಥವನು ಆತ್ಮಕಾರಕ. ಸೊ ಈ ಆತ್ಮಕಾರಕನಾಗಿರ್ತಕ್ಕಂಥವನು ಉಚ್ಚನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆತ್ಮಬಲ ಅನ್ನತಕ್ಕಂಥದ್ದು ಜಾಸ್ತಿಯಾಗಿ ಇರುತ್ತೆ. ಕಾನ್ಫಿಡೆನ್ಸ್ ಅನ್ನತಕ್ಕಂಥದ್ದು ಚೆನ್ನಾಗಿ ಇರುತ್ತೆ. ಧೈರ್ಯ ಅನ್ನುವಂಥದ್ದು ಚೆನ್ನಾಗಿ ಇರುತ್ತೆ. ಹಾಗೆಯೇ ರವಿ ಅನ್ನತಕ್ಕಂಥವನು ರಾಜಕಾರಕ. ರಾಜಕಾರಕತ್ವ ಅನ್ನತಕ್ಕಂಥದ್ದು ಈ ರವಿಗೆ ಇರೋದ್ರಿಂದ ರಾಜರಿಗಿರುವಂತಹ ಗುಣಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಕೆಲವರಿಗೆ ರಾಜತ್ವವೂ ಕೂಡ ಬರುತ್ತೆ. ಕೆಲವರಿಗೆ ರಾಜರಿಗೆ ಇರುವಂತಹ ಜವಾಬ್ದಾರಿಗಳನ್ನತಕ್ಕಂಥದ್ದು ಬರುತ್ತೆ. ಕೆಲವರಿಗೆ ರಾಜರಲ್ಲಿ ಇರುವಂತಹ ಐಶ್ವರ್ಯ ಅನ್ನತಕ್ಕಂಥದ್ದು ಬರುತ್ತೆ. ನಿಮ್ಮ ರಾಶಿಯಿಂದ ಯಾವ ರಾಶಿಯಲ್ಲಿ ಈ ರವಿ ಇದ್ದಾನೆ ಅನ್ನತಕ್ಕಂಥದ್ರ ಮೇಲೆ ರಾಜಗುಣಗಳು ನಿಮಗೆ ಯಾವ ರೀತಿಯಲ್ಲಿ ಬರುತ್ತೆ ಅನ್ನತಕ್ಕಂಥದ್ದು ಇರುತ್ತೆ. ಹಾಗೆ ಕೆಲವರಿಗೆ ರಾಜನಿಗೆ ಇರಬೇಕಾಗಿರತಕ್ಕಂತಹ ಒಂದಷ್ಟು ಗುಣಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ದೇಹದಾರ್ಢ್ಯತೆ ಆಗಿರಬಹುದು, ಆಜ್ಞಾ ಸ್ವಭಾವಗಳಾಗಿರಬಹುದು, ಹಾಗೆ ಕ್ಷತ್ರಿಯ ಗುಣಗಳನ್ನತಕ್ಕಂಥದ್ದಾಗಿರಬಹುದು, ತನ್ನವರನ್ನು ರಕ್ಷಣೆ ಮಾಡುವುದಕ್ಕೆ ಹೋರಾಡುವಂತಹ ಗುಣಗಳನ್ನುವಂಥದ್ದಾಗಿರಬಹುದು. ಸೊ ಇವೆಲ್ಲ ಒಂದಷ್ಟು ಗುಣಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಹಾಗೆಯೇ ನಿಮಗೆ ರಾಜರಿಂದ ಒಂದಷ್ಟು ಸಹಾಯಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ರಾಜರ ಹಾಗೆ ಇರತಕ್ಕಂಥವ್ರು ನಿಮಗೆ ಮಿತ್ರರಾಗಿ ದೊರಕುತ್ತಾರೆ. ಹಾಗೆ ಈ ರವಿಗೆ ಪಿತೃಕಾರಕತ್ವವೂ ಕೂಡ ಇದೆ. ಪಿತೃಗಳಿಂದಲೂ ಸಹ ನಿಮಗೆ ಒಳ್ಳೆಯ ಆಶೀರ್ವಾದಗಳನ್ನತಕ್ಕಂಥದ್ದು ಲಭಿಸ್ತಾ ಹೋಗುತ್ತೆ. ನಿಮ್ಮ ಕುಂಡಲಿಯಲ್ಲಿ ಇರತಕ್ಕಂತಹ ರವಿಯ ಪ್ರಭಾವದಿಂದ ಪೇರೆಂಟ್ಸ್ಗಳಿಗೆ ಒಳ್ಳೆಯದಾಗುವಂತಹ ಯೋಗಗಳು ಕೂಡ ಇರುತ್ತೆ. ಕೆಲವೊಬ್ಬರಿಗೆ ಗಂಡು ಮಗು ಹುಟ್ಟಿದ ನಂತರ ಅವರಲ್ಲಿ ಏಳಿಗೆಗಳನ್ನತಕ್ಕಂಥದ್ದು ಕಂಡುಬರುತ್ತೆ. ಅವರ ವೃತ್ತಿ ಕ್ಷೇತ್ರಗಳಲ್ಲಿ ಅವರಿಗೆ ಅಭಿವೃದ್ಧಿ ಅನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ಅದಕ್ಕೆಲ್ಲ ಈ ಒಂದು ರವಿಯ ಒಂದು ಪ್ರಭಾವವೇ ಕಾರಣವಾಗಿರುತ್ತೆ. ಹಾಗೆಯೇ ನವಮಾಧಿಪತಿಯ ಒಂದು ಸಪೋರ್ಟ್ ಕೂಡ ಇರಬೇಕಾಗತ್ತೆ. ನವಮ ಸ್ಥಾನಕ್ಕೆ ರವಿಯ ಸಂಪರ್ಕ ಇರಬೇಕು, ನವಮಾಧಿಪತಿಗೆ ಬಲ ಇರಬೇಕು, ಒಟ್ಟಿಗೆ ರವಿಗೂ ಕೂಡ ಬಲ ಇರಬೇಕಾಗತ್ತೆ. ರವಿಯ ಬಲ ಅನ್ನತಕ್ಕಂಥದ್ದು ಒಂದು ಅಂಶ. ಹಾಗಾಗಿ ರವಿಯ ಈ ಉಚ್ಚತ್ವದಿಂದಾಗಿ ನಿಮ್ಮ ತಂದೆಯವರಿಗೂ ಸಹ ಅಭಿವೃದ್ಧಿಗಳನ್ನತಕ್ಕಂಥದ್ದು ಕಾಣುವಂತಹ ಯೋಗಗಳು ಇದ್ದಾವೆ. ನಿಮಗೆ ಫಲ ಅನ್ವಯಕ್ಕೆ ಬರಲಿಲ್ಲ ಅಂತಂದರೆ ನಿಮ್ಮ ತಂದೆಯವರಿಗೆ ಈ ಒಂದು ಫಲಗಳನ್ನತಕ್ಕಂಥದ್ದು ಅನ್ವಯಕ್ಕೆ ಬರುತ್ತೆ. ಹಾಗೆ ಈ ರವಿ ಅನ್ನತಕ್ಕಂಥವನು ಈಶ್ವರಕಾರಕ. ಈ ಒಂದು ಸಂದರ್ಭದಲ್ಲಿ ನೀವು ಈಶ್ವರನ ಆರಾಧನೆಯನ್ನು ಮಾಡಿಕೊಂಡ್ರೆ ಅನುಗ್ರಹ ಅನ್ನತಕ್ಕಂಥದ್ದು ಬೇಗನೆ ಆಗತ್ತೆ. ಹಾಗೆ ಶುಭವಾಗಿರತಕ್ಕಂತಹ ಅನುಗ್ರಹಗಳು ಕೂಡ ಆಗುತ್ತಾ ಹೋಗುತ್ತೆ. ಪ್ರಸ್ತುತ ಈ ಉಚ್ಚನಾಗಿರತಕ್ಕಂತಹ ರವಿಯ ಮೇಲೆ ಶನಿಯ ಪ್ರಭಾವ ಇರೋದರಿಂದ ರವಿಯಿಂದ ಬರತಕ್ಕಂತಹ ಫಲಗಳು ನಿಧಾನವಾಗಿ ಬರುತ್ತೆ. ಈ ಒಂದು ತಿಂಗಳಿನಲ್ಲಿ ನಿಧಾನವಾದರೂ ಅಡ್ಡಿಲ್ಲ, ಒಳ್ಳೆಯ ಫಲಗಳನ್ನತಕ್ಕಂಥದ್ದು ನಿಮಗೆ ಅನುಭವಕ್ಕೆ ಬಂದೇ ಬರುತ್ತೆ. ರವಿಯ ಉಚ್ಚತ್ವ ಅನ್ನತಕ್ಕಂಥದ್ದು ನಿಮ್ಮ ಆತ್ಮಬಲವನ್ನು ಹೆಚ್ಚು ಮಾಡುತ್ತಾ ಹೋಗುತ್ತೆ. ನೀವು ಮಾಡೋದಕ್ಕೆ ಹೊರಟಿರತಕ್ಕಂತಹ ಕೆಲಸಗಳಲ್ಲಿ ನಿಮಗೆ ಜಯ ಸಿಗುವಂತೆ ಮಾಡುತ್ತೆ. ಕೋರ್ಟ್ ಕೇಸುಗಳೆಲ್ಲ ನಡೀತಾ ಇದ್ದರೆ ಆ ಒಂದು ಕೋರ್ಟ್ ಕೇಸುಗಳಲ್ಲಿ ನಿಮಗೆ ಜಯ ಸಿಗುವಂತೆ ಆಗತ್ತೆ. ನಿಮ್ಮ ಕುಂಡಲಿಯಲ್ಲೂ ಈ ರವಿಯ ಒಂದು ಸ್ಥಿತಿ ಅನ್ನತಕ್ಕಂಥದ್ದು ಚೆನ್ನಾಗಿರಬೇಕು. ನಿಮಗೆ ಈ ಒಂದು ಸಂದರ್ಭದಲ್ಲಿ ರವಿ ದಶಾ ರವಿ ಮುಕ್ತಿಗಳೆಲ್ಲ ನಡೀತಾ ಇದ್ದರೆ ಈ ರವಿಯಿಂದ ಬರತಕ್ಕಂತಹ ಫಲಗಳು ಚೆನ್ನಾಗಿ ಬರುತ್ತೆ ನಿಮಗೆ. ಈ ರವಿ ಉಚ್ಚನಾಗಿರೋ ಕಾರಣ ನಿಮ್ಮಲ್ಲಿ ಒಂದು ಲೀಡರ್ಶಿಪ್ನ ಗುಣಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ರಾಜ ಅಂತಂದರೆ ಒಂದು ಸೈನ್ಯವನ್ನು ಲೀಡ್ ಮಾಡ್ತಾನೆ, ಒಂದು ರಾಜ್ಯವನ್ನು ಲೀಡ್ ಮಾಡುವಂಥವನು. ಹಾಗಾಗಿ
ಈ ರವಿಗೆ ರಾಜಕಾರಕತ್ವ ಇರೋದರಿಂದ, ಹಾಗೆ ಧೈರ್ಯದ ಕಾರಕತ್ವವು ಕೂಡ ಇರೋದರಿಂದ, ಆತ್ಮಕಾರಕತ್ವ ಇರೋದರಿಂದ, ಇದೆಲ್ಲದರಿಂದ ತಿಳಿದು ಬರುವಂಥದ್ದು ಏನು ಅಂತಂದರೆ ಈ ಉಚ್ಚನಾಗಿರತಕ್ಕಂತಹ ರವಿಯಿಂದ ಉನ್ನತವಾಗಿರತಕ್ಕಂತಹ ರಾಜಗುಣಗಳನ್ನತಕ್ಕಂತಹ ನಿಮ್ಮಲ್ಲಿ ತೋರಿ ಬರ್ತಾ ಹೋಗುತ್ತೆ. ಧೈರ್ಯದಿಂದ ಮಾತನಾಡುವಂಥದ್ದಾಗಿರಬಹುದು, ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವಂಥದ್ದಾಗಿರಬಹುದು, ಒಂದು ಸಭೆಯನ್ನು ಲೀಡ್ ಮಾಡುವಂಥದ್ದಾಗಿರಬಹುದು, ಒಂದು ಟೀಮನ್ನು ಲೀಡ್ ಮಾಡುವಂಥದ್ದಾಗಿರಬಹುದು, ಹಾಗೆ ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನು ಸಾಧಿಸುವಂಥದ್ದಾಗಿರಬಹುದು. ಸೊ ಇವೆಲ್ಲ ಒಂದು ಗುಣಗಳೇನಿದ್ದಾವೆ, ಈ ಗುಣಗಳನ್ನತಕ್ಕಂಥದ್ದು ನಿಮ್ಮಲ್ಲಿ ಒಂದೊಂದಾಗಿ ಬರ್ತಾ ಹೋಗುತ್ತೆ. ಕೆಲವೊಂದಷ್ಟು ಕೆಲಸಗಳೇನಾಗಿರುತ್ತೆ ಅಂತಂದರೆ ರಾಜರ ಸಹಾಯ ಇಲ್ಲದೆ ಆ ಒಂದು ಕೆಲಸಗಳನ್ನತಕ್ಕಂಥದ್ದು ಆಗೋದಿಲ್ಲ. ಈಗಿನ ಕಾಲಕ್ಕೆ ರಾಜರು ಅಂತಂದರೆ ರಾಜಕಾರಣಿಗಳು ಅಂತಲೇ ಹೇಳಬಹುದು. ಸೊ ಅಂತಹ ರಾಜಕಾರಣಿಗಳ ಪಾಲಿಟಿಕ್ಸ್ನಲ್ಲಿ ಇರತಕ್ಕಂಥವರ ಸಹಾಯವಿಲ್ಲದೆ ಕೆಲವೊಂದಷ್ಟು ಕೆಲಸಗಳು ನಿಂತೋಗಿರುತ್ತೆ. ಅಂತಹ ಕೆಲಸಗಳು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮುಂದೆ ಹೋಗಬಹುದು. ಮುಂದೆ ಹೋಗೋದಕ್ಕೆ ಏನು ಅವಕಾಶಗಳಾಗಬೇಕು ಅದೆಲ್ಲ ಅವಕಾಶಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಎಲೆಕ್ಷನ್ ಇರೋದರಿಂದ ಕೆಲವೊಂದಷ್ಟು ಕೆಲಸಗಳು ಈಗಲೇ ಆಗೋದಿಲ್ಲ. ಆದರೆ ಆ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಏನೇನು ವ್ಯವಸ್ಥೆಗಳಾಗಬೇಕು ಆ ಎಲ್ಲ ವ್ಯವಸ್ಥೆಗಳು ಕೂಡ ಈ ಒಂದು ತಿಂಗಳಲ್ಲಿ ಆಗುವಂತಹ ಯೋಗಗಳು ಇರುತ್ತೆ. ಈ ರವಿ ಅನ್ನತಕ್ಕಂಥವನು ರಾಜಕಾರಕನಾಗಿರೋದ್ರಿಂದ ಈ ಗೌರ್ಮೆಂಟ್ ಕೆಲಸದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂತಹ ಅನುಕೂಲತೆಗಳೆಲ್ಲ ಆಗುತ್ತಾ ಹೋಗುತ್ತೆ. ಆದರೆ ಗೋಚಾರ ಪ್ರಕಾರವಾಗಿ ಕೆಲವೊಂದಷ್ಟು ರಾಶಿಯವರಿಗೆ ಈ ರವಿಯಿಂದಾಗಿ ಗೌರ್ಮೆಂಟ್ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆಗಳಾಗುವಂತಹ ಯೋಗಗಳು ಸಾಕಷ್ಟು ಇದ್ದಾವೆ. ಹಾಗೆ ಈ ಉಚ್ಚನಾಗಿರತಕ್ಕಂತಹ ರವಿಗೆ ಬಂಗಾರದ ಕಾರಕತ್ವವೂ ಕೂಡ ಇದೆ. ಬಂಗಾರದ ಕಾರಕತ್ವ ಇರೋದರಿಂದ ಬಂಗಾರದ ವಸ್ತುಗಳನ್ನು ಖರೀದಿ ಮಾಡೋದಕ್ಕಾಗಿರಬಹುದು, ಮಾರಾಟ ಮಾಡೋದಕ್ಕಾಗಿರಬಹುದು, ಅಥವಾ ಬಂಗಾರದ ಬಣ್ಣದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಕ್ಕೂ ಕೂಡ ಅನುಕೂಲತೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಇರುತ್ತೆ. ಗೋಲ್ಡಿಗೆ ಸಂಬಂಧಪಟ್ಟ ಹಾಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದೀರಿ ಅಂಥವರಿಗೆ ವಿಶೇಷವಾಗಿರ್ತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತೆ. ಹಾಗೆಯೇ ಗೋಲ್ಡ್ ಬಾಂಡ್ಸ್ಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿಕೊಂಡರೂ ಸಹ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಇರುತ್ತೆ. ಇನ್ನು ನಾನಿಲ್ಲಿ ಹೇಳತಕ್ಕಂತಹ ಫಲಗಳು ಎಲ್ಲ ರಾಶಿಯವರಿಗೂ ಇದೇ ರೀತಿಯಾಗಿ ಅನ್ವಯಕ್ಕೆ ಬರಬೇಕು ಅಂತಿಲ್ಲ. ನಿಮ್ಮ ಕುಂಡಲಿಯಲ್ಲಿ ಇರತಕ್ಕಂತಹ ರವಿಯ ಬಲಾಬಲಗಳ ಮೇಲೆ, ಅವನ ಸ್ಥಾನಗಳ ಮೇಲೆ, ಹಾಗೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂತಹ ದಶಾಭುಕ್ತಿ ಕಾರಕರ ಮೇಲೆ ಆ ರವಿಯ ಪ್ರಭಾವ ಹೇಗಿದೆ ಅನ್ನುವಂಥದ್ರ ಮೇಲೂ ಕೂಡ ಕೆಲವೊಂದಷ್ಟು ಫಲಗಳ ವ್ಯತ್ಯಾಸಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ಕೆಲವೊಬ್ಬರಿಗೆ ಈ ಒಂದು ಸಂದರ್ಭದಲ್ಲಿ ರವಿದಶಾ ರವಿಭುಕ್ತಿಯೇ ನಡೀತಾ ಇರಬಹುದು. ಅಂಥವರಿಗೆ ಇಲ್ಲಿ ಹೇಳತಕ್ಕಂತಹ ಫಲಗಳು ಹೆಚ್ಚಿನದಾಗಿ ಅನುಭವಕ್ಕೆ ಬರುತ್ತೆ. ಅವನ ಸ್ಥಾನಗಳು ಎಲ್ಲಿದ್ದಾವೆ ಅನ್ನತಕ್ಕಂಥದ್ರ ಮೇಲೆ ಶುಭ ಫಲಗಳು, ಅಶುಭ ಫಲಗಳು, ಹಾಗೆಯೇ ಅವನ ಬಲ ಹೇಗಿದೆ ಅನ್ನತಕ್ಕಂಥದ್ರ ಮೇಲೆ ಆ ಒಂದು ಶುಭಾಶುಭ ಫಲಗಳ ಪ್ರಮಾಣಗಳನ್ನತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಹೇಳತಕ್ಕಂತಹ ಫಲಗಳು 100% ಆಗಿ ಇದೇ ರೀತಿಯಾಗಿ ನಿಮಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಆ ಒಂದು ಫಲಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆ ನಿಮಗೇನಾದರೂ ಕೇಳಿಕೊಳ್ಳಬೇಕು ಅಂತಾದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ. ಆ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.